ಅರೇಬಿಯನ್ ಓಷನ್ಗೆ ಹೋಗ್ತಾ ಇದ್ದೀನಿ. ಸುಮಾರು 4 ದಿನಗಳ ಕಾಲ ಈ ಜರ್ನಿ ಮಾಡ್ತಾ ಇದ್ದೀನಿ. ಇದ್ರ ಕಾಸ್ಟ್ ಸುಮಾರು 25 ಲಕ್ಷ ಆಗುತ್ತಂತೆ. ಇಡನ್ ಬೀಚಿಗೆ ಕರ್ಕೊಂಡ್ಬಂದ್ರು. ಅಯ್ಯೋ ನೋಡ್ರಿ, ಇನ್ನೂ ಏನೇನೋ ತಗೊಂಬಂದೆಲ್ಲ ಆಗ್ತಾರೆ. ಈ ಬೋಟಲ್ಲೇ ನಾನು ಹೋಗ್ತಾ ಇರೋಂಥದ್ದು. ಸುಮ್ಮನೆ ರೋ, ನಿನ್ನ ಕೈ ಮುಗಿತೀನಿ. ಎಳಿತಾವ್ರೆ. ಇಷ್ಟು ಮಧ್ಯಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮು. 4 ರಿಂದ 5 ಅವರು ಇದೇ ರೀತಿ ಹೋಗ್ಬೇಕು. ಇವರು ನಿತ್ಯಣ್ಣ ಅಂತ, ಈ ಬೋಟಿನ ಓನರ್ ಇವರೇನೇನೆ. ಇದೆಲ್ಲನೂ ಫುಲ್ ಫಿಶ್ ಇದೆ ಅಂತ ತೋರಿಸ್ತಾ ಇದೆ. ಶಿಪ್ಪಿನ ಅಡುಗೆ ಭಟ್ರು ಇವರೇನೇನೆ. ತನ್ನ ಹಾಕೋರೆ, ಚಿಕನ್ ಕೊಟ್ಟವ್ರೆ, ಹೊಟ್ಟೆ ತುಂಬ ಊಟ ಮಾಡುವಂತ ಈರುಳ್ಳಿ ಕಟ್ ಮಾಡಿಕೊಟ್ಟವ್ರೆ, ಮತ್ತೆ ನಿಂಬೆಹಣ್ಣು ಕೂಡ ಕೊಟ್ಟವ್ರೆ. ಈಗಲೇ ಹೊಟ್ಟೆ ಯಾವುದೋ ಲೆವೆಲಲ್ಲಿ ತೊಳಸಿ ಬಿಸಾಕ್ತಾ ಐತೆ. ನೋಡಬೇಕು ಮುಂದೆ ಏನಾಗುತ್ತೋ ಏನೋ. ದೂರ ನೋಡಿದ್ರು ನಾನು ಸಮುದ್ರನೇ ಕಾಣಿಸ್ತಾ ಇದೆ, ಎಲ್ಲೂ 1 ಇಂಚು ಭೂಮಿ ಕೂಡ ಕಾಣಿಸ್ತಾ ಇಲ್ಲ. ಗಾಯ್ಸ್, ಈ ಜಲವಿಜಯ ಬೋಟ್ ನ ನಾನು ಇವತ್ತು ಓಡಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಅರೇಬಿಯನ್ ಓಷನ್ ಅಲ್ಲಿ ನಾನೇ ಈಗ ಇದಕ್ಕೆ ಡ್ರೈವರು, ಕ್ಯಾಪ್ಟನ್ ಎಲ್ಲ ಆಗಿದ್ದೀನಿ. ಈ ರೀತಿ ಎಲ್ಲಿ ಪ್ಲಾಸ್ಟಿಕ್ ಇರುತ್ತೋ ಅಲ್ಲಿ ತುಂಬಾ ಫಿಶ್ ಇರುತ್ತೆ ಅಂತ ಹೇಳ್ತಾರಂತೆ. ನೋಡಿ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನನಗೆ ಮುಂದೆ ಕಾಣಿಸ್ತಾ ಇರೋದೆಲ್ಲ ಸಮುದ್ರ. ಈ ಕಡೆಗೆ ಫುಲ್ ಒಂದು ಬ್ಯೂಟಿಫುಲ್ ಗೋಲ್ಡನ್ ಸನ್ಸೆಟ್ ಆಗ್ತಾ ಇದೆ. ಗೈಸ್ ನೋಡಿ, ರಾತ್ರಿ ಊಟಕ್ಕೆ ಈ ಮೀನುಗಳನ್ನ ಕಟ್ ಮಾಡ್ತಾ ಇದ್ದಾರೆ ಹೆಣ್ದಿರು. ಅಲ್ಲಿ ಅಂಕಲ್ ಕೂತ್ಕೊಂಡವ್ರಲ್ಲ, ಅವ್ರು ಸುಮ್ಮನೆ ಕೂತ್ಕೊಂಡವ್ರೆ ಅಂತ ಅನ್ಕೋಬೇಡ್ರಿ. ಅವ್ರೇನೋ ಒಂದು ಇಂಪಾರ್ಟೆಂಟ್ ಕೆಲಸನ ಮಾಡ್ತವ್ರೆ. ಇಲ್ಲಿ ಮೇಲ್ಗಡೆ ಹೋಗ್ತಿರೋದೆಲ್ಲ ಇವು ಫಿಶಸ್ಸು. 6 ಇಂಚಸ್ ಇದೆಯಾ, 1 ಇಂಚ್ ಇದೆಯಾ, 16 ಇಂಚಸ್ ಇದೆಯಾ, ಆ ಥರ ಇದ್ರಲ್ಲಿ ತೋರಿಸೋದಂತೆ. ನೋಡಿ, ಇದು ಬಾಯ್ಲ್ಡ್ ರೈಸು, ಮತ್ತು ಇದು ಒಂಥರ ಫಿಶ್ ಮೀನ್. ಅಲ್ಲೇನ ಎಳಿಯಕ್ಕೆ ಮಾತ್ರ ಸುಮಾರು 4 ಅವರ್ ಅಂತೂ ಬೇಕೇ ಬೇಕು. ಜೋರು ಗಾಳಿ ಇರುತ್ತೆ, ಅದ್ರ ಮಧ್ಯೆ ಆ ಬಲೆನ ಎಳಿತಾ ಇರಬೇಕು. ಗಾಯ್ಸ್ ನೋಡಿ, ಇಷ್ಟು ಮೀನು ಸಿಕ್ಕಿದಾವೆ. ಬಾಂಗ್ಡಾ ಮೀನ್. ಇದ್ರಲ್ಲಿ ನೋಡಬೇಕು, ಕಡಿದ್ರೆ ಎಲ್ಲ ಮೂಳೆ ಮಾಂಸ ಕಿತ್ಕೊಂಡ್ಬಂದ್ಬಿಡ್ತದೆ, ಹಂಗಿದೆ ಇದ್ರಲ್ಲೂ. ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ಒಂದೊಂದು ಬುಟ್ಟಿಗೆ ಹಾಕ್ಬಿಟ್ಟು ಒಳಗಡೆ ಐಸ್ ಒಳಗಡೆ ಹಾಕ್ಬಿಡ್ತಾರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿರಾಮ್. ಇವತ್ತು ಒಂದು ಅಡ್ವೆಂಚರ್ ಜರ್ನಿನ ನಾನು ಮಾಡಕ್ ಬಂದಿದ್ದೀನಿ. ಎಲ್ಲಪ್ಪ ಇದ್ದೀನಿ ಅಂತ ಅಂದ್ರೆ, ನಾನು ಕರ್ನಾಟಕದ ಭಟ್ಕಳ ತಾಲೂಕಿನ ಮಾವಿನ ಕುರ್ವೆ ಅನ್ನೋ ಒಂದು ಬಂದರ್ ಹತ್ರ ನಾನಿದ್ದೀನಿ. ಗಾಯ್ಸ್, ನಿಮ್ಮನ್ನ ನಾನು ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗಿದ್ದೀನಿ, ನಿಮ್ಮನ್ನ ಹಿಮಾಲಯ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದೀನಿ, ಒಂದು ಬ್ಯೂಟಿಫುಲ್ ರೆಸಾರ್ಟ್ ಕೂಡ ಕರ್ಕೊಂಡು ಹೋಗಿದ್ದೀನಿ. ಟ್ರಾವೆಲ್ ವ್ಲಾಗ್ ಅಂದ್ರೆ ಬರೀ ಸೈಟ್ ಸೀನಿಂಗ್ ಅಲ್ಲ, ಯಾವುದೇ ರೆಸಾರ್ಟ್ಗೆ ಹೋಗೋದಲ್ವಾ, ಯಾವುದೇ ಬೆಟ್ಟ ಗುಡ್ಡಕ್ಕೆ ಹೋಗೋದು ಅಂತ ನೀವು ಅನ್ಕೊಂಡಿದ್ದೀರಾ. ಆದರೆ ನಾನಿವತ್ತು ಅರೇಬಿಯನ್ ಓಷನ್ಗೆ ಹೋಗ್ತಾ ಇದ್ದೀನಿ. ಸುಮಾರು 4 ದಿನಗಳ ಕಾಲ ಈ ಜರ್ನಿ ಮಾಡ್ತಾ ಇದ್ದೀನಿ. ನನ್ನಿಂದ ಏನು ನೋಡ್ತಾ ಇದ್ದೀರಲ್ಲ, ಈ ಸಮುದ್ರದ ಮಧ್ಯೆ ನಿಂತಿರೋ ಈ ಬೋಟ್ಗಳ ಜೊತೆ, ಫಿಶರ್ ಮೆನ್ ಜೊತೆಗೆ ನಾನು ಅರಬ್ಬಿ ಸಮುದ್ರಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಈ ವ್ಲಾಗ್ ಮಾತ್ರ ತುಂಬ ಅಡ್ವೆಂಚರ್ ಅಂದರೆ ಅಡ್ವೆಂಚರ್ ಆಗಿರುತ್ತೆ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಈಗ ಟೈಮು 11 ಗಂಟೆ ಆಗ್ತಾ ಬಂತು. ನಮ್ಮ ಬೋಟ್ ಬಂದು ಸುಮಾರು 12:30 1 ಗಂಟೆಗೆ ಊಟ ಮಾಡಿಕೊಂಡು ಬಿಡ್ತಾರೆ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಅನ್ನಿಸ್ತಾ ಇದೆ ಅಂತಂದರೆ, ಅಂತಿಂತ ಥ್ರಿಲ್ ಕೊಡ್ತಾ ಇಲ್ಲ ಗಾಯ್ಸ್. ನಿಜವಾಗ್ಲೂ ಒಂಥರ ಸಖತ್ ಎನರ್ಜಿ ಕೊಡ್ತಾ ಇದೆ ನನಗಂತೂ. ನಿಮ್ಗೆ ನಿಜವಾಗ್ಲೂ ಇದನ್ನು ಪಿನ್ ಟು ಪಿನ್ ಕರೆಕ್ಟಾಗಿ ತೋರಿಸ್ಕೊಂಡು ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡ್ಕೊಂಡು ಹೋಗಿ. ಗೈಸ್, ಇದೆ ನೋಡಿ ಎಷ್ಟು ದೊಡ್ಡದಾದ ಬಲೆ ಇದೆ. ಇದ್ರ ಕಾಸ್ಟು ಸುಮಾರು 25 ಲಕ್ಷ ಆಗುತ್ತಂತೆ. ಇಷ್ಟು ದೊಡ್ಡ ಬಲೆನ ಈ ಥರ ಶಿಪ್ ಒಳಗಡೆ ಹಾಕ್ಕೊಂಡು ಹೋಗ್ತಾರೆ. ಸುಮಾರು ಲಿಮಿಟೆಡ್ ಪೀಪಲ್ಲು, ಒಂದು 4-5 ಜನ ಸೇರಿಕೊಂಡು ಈ ಬಲೆನ ರೆಡಿ ಮಾಡ್ತಾ ಇದ್ದಾರೆ. ಅದು ತುಂಬ ಬಿಸಿಲಿದ್ರು ನೋಡ್ಬೋದು ನೀವು ಯಾವ ರೀತಿ ಸ್ಟಿಚ್ ಆಗ್ತಾ ಇದ್ದಾರೆ ಹೋಗಿರೋದಕ್ಕೆಲ್ಲನೂ. ಗೈಸ್, ಇವರು ಅಜಿತ್ ಅಣ್ಣ ಅಂತ ಭಟ್ಕಳದಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಬೋಟು ನಾಳೆ ಓಡ್ತಾ ಇತ್ತು, ಆದರೆ ನಾನು ಇವತ್ತು ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಬೇರೆಯವ್ರ ಹತ್ರ ಮಾತಾಡ್ಬಿಟ್ಟು ಆ ಬೋಟ್ಗೆ ಎಲ್ಲನೂ ನನಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಜಿತ್ ಅಣ್ಣಗೆ ನಿಜವಾಗ್ಲೂ ತುಂಬ ಹೃದಯ ಧನ್ಯವಾದಗಳು ಹೇಳಬೇಕು. ಇವ್ರಿರಲಿಲ್ಲ ಅಂದಿದ್ರೆ ಗ್ಯಾರಂಟಿ ಇವತ್ತು ಹೋಗೋಕ್ಕಾಗ್ತಿಲ್ಲ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಬೋಟ್ ಹೊರಡೋದು ಸ್ವಲ್ಪ 1-2 ಅವರು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಅಜಿತ್ ಅಣ್ಣ ಒಂದು ಇಡನ್ ಬೀಚಿಗೆ ಕರ್ಕೊಬಂದರು. ಈ ಇಡನ್ ಬೀಚ್ ನೋಡಬೇಕು, ಎಷ್ಟು ಸಖತ್ತಾಗಿದೆ ಅಂದರೆ ಗಾಯ್ಸ್, ಲಿಟ್ರಲಿ ಸ್ಟನ್ನಿಂಗ್ ವ್ಯೂ ಇದೆ ಇಲ್ಲಿ ಮಾತ್ರ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಆರಾಮಾಗಿ ಸ್ವಿಮ್ ಮಾಡೋ ಲೆವೆಲಲ್ಲಿದೆ. ಯಾವುದೋ ಒಂದು ಫಾರಿನ್ ಬೀಚ್ನ ನೋಡ್ತಾ ಇದ್ದೀನೇನೋ ಅನ್ನೋ ಫೀಲ್ ಕೊಡ್ತಾ ಇದೆ, ಹಂಗಿದೆ ನೋಡಿ. ಏನು ಫುಲ್ಲು ನೀಲಿ ಸಮುದ್ರ, ಜೊತೆಗೆ ಇಷ್ಟು ಯಾರೂ ಇಲ್ಲ, ಇಡೀ ಬೀಚಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ. ಎಷ್ಟು ಖುಷಿ ಆಗ್ತಿದೆ ಅಂದರೆ, ವಾವ್, ಎಕ್ಸ್ಟ್ರೀಮ್ಲಿ ಗುಡ್, ಎಕ್ಸ್ಟ್ರೀಮ್ಲಿ ಅವೇಸಮ್ ಅಂತ ಹೇಳ್ಬೋದು.
ಗೈಸ್ ಈಗ ಅಜಿತ್ ಅಣ್ಣ ಅವ್ರ ಮನೆ ಕರ್ಕೊಬಂದಿದ್ದಾರೆ. ಈ ಕಡೆ ಹಾಸ್ಪಿಟಾಲಿಟಿ ಮಾತ್ರ ಯಾವುದೋ ಲೆವೆಲಲ್ಲಿ ಟ್ರೀಟ್ ಮಾಡ್ತಾರೆ ಎಲ್ಲರೂ. ನೋಡಿ ಇಷ್ಟೊಂದು ಹಣ್ಣುಗಳೆಲ್ಲ ಕಟ್ ಮಾಡ್ಕೊಬಂದಿದ್ದಾರೆ. ನಿಜವಾಗ್ಲೂ ಚೆಂದ ಇವ್ರು ಮಾತಾಡೋದೆಲ್ಲ ಆಗಿರ್ಬೋದು, ಈ ಕಡೆ ಜನಗಳನ್ನ ಟ್ರೀಟ್ ಮಾಡೋದಾಗಿರ್ಬೋದು, ಒಂಥರ ಎಕ್ಸ್ಟ್ರೀಮ್ ಲೆವೆಲ್ ಲವಬಲ್ ಆಗಿ ಮಾಡ್ತಾರೆ. ಅಯ್ಯೋ ನೋಡಿರಿ ಇನ್ನೂ ಏನೇನೋ ತಗೊಬಂದೆಲ್ಲ ಆಗ್ತದೆ. ನಿಜವಾಗ್ಲೂ ನಮ್ಮ ಕಡೆಗಿನ್ನ ಈ ಕಡೆ ತುಂಬ ಒಂಥರ ಲವಬಲ್ ಆಗಿರ್ತಾರೆ ಇವರು. ಅದೊಂದು ಭಾರಿ ಖುಷಿ ಆಯಿತು. ತಿಂತಾಯಿದ್ದೀನಿ ಈಗ ಎಲ್ಲ ಹಣ್ಣುಗಳನ್ನ ತಿಂದ್ಬಿಟ್ಟು ಈಗ ಬೋಟ್ಗೆ ಹೋಗಬೇಕು. ಆಲ್ಮೋಸ್ಟ್ 12 ಗಂಟೆ ಆಯಿತು. ಈ ಬೋಟಲ್ಲೇ ನಾನು ಹೋಗ್ತಾ ಇರೋವಂಥದ್ದು. ಸುಮ್ಮನೆ ನೀನು ಕೈ ಮುಗಿತೀನಿ. ಗಾಯ್ಸ್ ಈ ಜಲ ವಿಜಯ ಅನ್ನೋ ಬೋಟಲ್ಲೇ ಈಗ ನಾನು ಟ್ರಾವೆಲ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿದೆ. ಈಗ ಇನ್ನೇನು ಸುಮಾರು ಹೊತ್ತಾಯಿತು. ಆಲ್ಮೋಸ್ಟ್ ಇನ್ನೇನು ಹೊರಡೋ ಅಂಥ ಸಮಯ. ಹೊರಡೋಣ ಬನ್ನಿ. ಗೈಸ್ ನಮ್ಮ ಬೋಟ್ ಒಳಗಡೆ ಸುಮಾರು 2 ರಿಂದ 3 ಟನ್ ಐಸ್ನ ಹಾಕ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಫಿಶ್ ಏನೇ ಸಿಕ್ಕಿದ್ರು ಈ ಡೆಕ್ ಒಳಗಡೆ ಹಾಕ್ಕೊಂಡು ತುಂಬಿಕೊಂಡು ಬರೋಕ್ಕೋಸ್ಕರ. ಇದು ನಾರ್ಮಲ್ ಫಿಶರ್ಮ್ಯಾನ್ ಬೋಟ್ಗಳು. ಇದಕ್ಕೆ ಒಂದೇ ಒಂದು ಡೆಕ್ ಇರುತ್ತೆ. ನೋಡಿ ಈ ಕಡೆ ನಿಂತಿರೋವೆಲ್ಲ ಅವೇನೇನೆ. ಈ ಸೈಡ್ ನಿಂತಿರೋವೆಲ್ಲ ಪರ್ಷಿಯನ್ ಬೋಟ್ಗಳು. ಇದ್ರ ಸೈಜ್ ಆಗಿರ್ಬೋದು ಅಥವಾ ಇದು ಮೀನಿನ ಕೆಪಾಸಿಟಿ ಆಗಿರ್ಬೋದು, ಬಲೆ ಕೆಪಾಸಿಟಿ ಆಗಿರ್ಬೋದು, ಈ ಬೋಟ್ಗಳಿಗೆಲ್ಲ ದೊಡ್ಡದಾಗಿರುತ್ತೆ. ಒಂದು ಚಿಕ್ಕ ಪೆಟ್ರೋಲ್ ಬಂಕು ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಒಂದು ಶಿಪ್ ಏನಾದರೂ ಇಲ್ಲಿಂದ ಹೊರಟ್ರೆ ಸುಮಾರು 500 ಲೀಟ್ರಿಂದ 1,500 ಲೀಟ್ರ್ವರೆಗೂ ಅವ್ರಿಗೆ ಡೀಸೆಲ್ ರಿಕ್ವೈರ್ಮೆಂಟ್ ಇರುತ್ತೆ. ಎಲ್ಲೋ ಬೇರೆ ಕಡೆಯಿಂದ ತರೋಬದಲು ಇಲ್ಲಿಂದನೇ ಪೈಪ್ ಮುಖಾಂತರ ಎಲ್ಲರಿಗೂ ಯಾವ್ಯಾವ ಬೋಟ್ ಬೇಕೋ ಅದಕ್ಕೆ ಫುಲ್ಫಿಲ್ ಮಾಡ್ಕೊತಾರೆ. ಇಲ್ಲೇ ಇರೋದು ನಿಜವಾಗ್ಲೂ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಬೋಟಿಂದ ಇನ್ನೊಂದು ಬೋಟ್ಗೆ ಹತ್ತೋದಿದೆಯಲ್ಲ, ಅದೇ ಒಂದು ಸ್ವಲ್ಪ ರಿಸ್ಕ್. ಹುಷಾರಾಗಿ ಹತ್ತಬೇಕು. ಇದು ಪಕ್ಕದ ಬೋಟು. ಆ ಕಡೆ ನಮ್ಮ ಬೋಟ್ ಇದೆ. ಆ ಬೋಟ್ಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿಂದ ಈ ರೀತಿ ಐಸ್ನ ತಗೊಂಡು ಆ ಕಡೆ ಶಿಪ್ಗೂ ಹಾಕೊಂಡು ಹೋಗ್ತಾರೆ. ನಿಜವಾಗ್ಲೂ ಹತ್ರ ಇರೋಕಾದ್ರೆ ಓಕೆ, ದೂರ ಇರೋಕಾದ್ರೆ ತುಂಬ ಕಷ್ಟ ಆಗೋಗುತ್ತೆ. ಗೈಸ್ ಫೈನಲಿ ನಮ್ಮ ಬೋಟು ಸ್ಟಾರ್ಟ್ ಆಯಿತು. ಇಂಜಿನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಆ ಕಡೆ ಈ ಕಡೆ ಬೋಟ್ ಎಲ್ಲನೂ ತಳ್ತಾವ್ರೆ. ಗೈಸ್ ಪೋರ್ಟ್ ಡೆಕ್ಕಿಂದ ಬೋಟ್ನ ಆಚೆ ತೆಗೆಯೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂದರೆ ಹುಷಾರಾಗಿ ತೆಗಿಬೇಕು, ಇಲ್ಲಾಂದರೆ ಆ ಬೋಟ್ಗೆ ಈ ಬೋಟ್ಗೆ ಟಚ್ ಆಗೋಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಫುಲ್ಲು ಬಿಡಿಸ್ಕೊಂಡು ನಮ್ಮ ಬೋಟು ರಿವರ್ಸ್ ಹೋಗ್ತಾ ಐತೆ. ಫುಲ್ಲು ಹಿಂದೆ ಕಡೆ ಬೋಟ್ನ ಫುಲ್ಲು ಏನೋ ರೆಡಿ ಮಾಡ್ತಾ ಇದೆ. ಯಾಕಂದರೆ ಅದು ನೀಟಾಗಿ ಬರಬೇಕಲ್ಲ, ಮೇಲ್ಗಡೆಗೆ ಎಳಿತಾವ್ರೆ. ಗೈಸ್ ಇದು ನೋಡ್ತಾ ಇದ್ದೀರಲ್ಲ, ಇದನ್ನ ಗ್ಯಾಲನ್ಸ್ ಅಂತ ಕರೀತಾರಂತೆ. ಬಲೆನ ರೋಪ್ ಹಾಕಿ ಹಿಂಗೆ ರೌಂಡಾಗಿ ಅದು ನಿಂತ್ಕೋಬೇಕಲ್ಲ, ಅದಕ್ಕೆ ಇದು ಹೆಲ್ಪ್ ಮಾಡುತ್ತಂತೆ. ಬೋಟ್ನ ಮುಂಭಾಗಕ್ಕೆ ಫುಲ್ಲು ಬೊಟ್ಟೆಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಪೂಜೆನ ಮಾಡ್ತಾ ಇದ್ದಾರೆ ನೋಡಿ ಅಣ್ಣ. ನಮ್ಮ ಬೋಟು ಡೆಕ್ಕಿಂದ ಸುಮಾರು ದೂರ ಬಂದಿದೆ. ಈಗ ಇಲ್ಲಿಂದ ಸುಮಾರು 4 ರಿಂದ 5 ಅವರು ಇದೇ ರೀತಿ ಹೋಗಬೇಕು. ಅದಾದಮೇಲೆ ಎಲ್ಲಿ ಫಿಶ್ ಇದೆ ಅಂತ ನೋಡಿಕೊಂಡು ಅಲ್ಲಿ ಲಂಗರು ಹಾಕ್ತಾರಂತೆ. ಸೊ ಹೋಗೋಣ ಬನ್ನಿರಿ. ಗೈಸ್ ಫುಲ್ಲು ಆ ಕಡೆ ಆ ಕಡೆ ವಾಲಿಸ್ತಾ ಐತೆ ಫುಲ್ ಬೋಟ್. ನಮ್ಮ ಬೋಟು ಇವಾಗ ಮೇಲ್ಗಡೆ ಡೆಕ್ಕಿಗೆ ಹೋಗಿ ತೋರಿಸ್ತೀನಿ ಬನ್ನಿ ವ್ಯೂ ಹೆಂಗಿದೆ ಅಂತ. ಸನ್ಸೆಟ್ನ ಆ ವಾಚ್ ಟವರಿಂದ ಕೂತ್ಕೊಂಡು ನೋಡಬೇಕು. ಆಮೇಲೆ ನಿಮ್ಗೆ ತೋರಿಸ್ತೀನಿ ಅಲ್ಲಿಗೆ ಹೋಗಿಬಿಟ್ಟು. ಅದಂತೂ ಕ್ಲಾಸಿಕ್ ಆಗಿರುತ್ತೆ. ಅಲ್ಲಿಂದ ಏನಾದರೂ ಕೂತ್ಕೊಂಡು ಫುಲ್ಲು ಸನ್ಸೆಟ್ ಟೈಮ್ ನೋಡಿದ್ರೆ ನೋಡಿ ಈ ಲೆವೆಲ್ಗೆ ಇಂಜಿನ್ ಸೌಂಡ್ ಇರುತ್ತೆ ಶಿಪ್ ಏನಾದರೂ ಹೋಗ್ಬೇಕಾದ್ರೆ.
ಗೈಸ್ ಈ ಶಿಪ್ಪಿಗೆ 2 ಡೆಕ್ ಇರುತ್ತೆ. ಸೊ ಕೆಳಗಡೆದ್ರಲ್ಲಿ ಎಲ್ಲರೂ ಮಲ್ಕೊಳ್ತಾರೆ, ಕೆಲವರು ಇದ್ರ ಮೇಲ್ಗಡೆದು ಇದು ಕ್ಯಾಪ್ಟನ್ ಡೆಕ್ ಅಂತ ಹೇಳ್ತಾರೆ. ಈ ಕ್ಯಾಪ್ಟನ್ ಡೆಕ್ ಅಲ್ಲಿ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ, ಈ ಕ್ಯಾಪ್ಟನ್ ಡೆಕ್ ಅಲ್ಲಿ ಈ ರೀತಿ ಒಂದು ಸ್ಪೇಸ್ ಇರುತ್ತೆ, ಆರಾಮಾಗಿ ಒಂದು 6 ಜನ ಮಲ್ಕೋಬಹುದು ಇದ್ರೊಳಗಡೆ. ಬಾಬು ಅಣ್ಣ ಅವರು ಇವರೇನೇನೆ ಈ ಶಿಪ್ಪಿನ ಕ್ಯಾಪ್ಟನ್ನು, ಆರಾಮಾಗಿ ಬೋಟ್ ಓಡಿಸ್ಕೊಂಡು ಹೋಯ್ತಾವ್ರೆ. ನಿತ್ಯಣ್ಣ ಅಂತ ಈ ಬೋಟಿನ ಓನರ್ ಇವರೇನೇನೆ ಎಲ್ಲ ಇನ್ಫಾರ್ಮೇಶನ್ ಆಮೇಲೆ ಕೊಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳ್ತೀನಿ ಬನ್ನಿ. ಇದನ್ನ ಏನಂತಾರೆ? ಇದು ಸ್ಟೇರಿಂಗ್. ಓಕೆ, ಅದು ಹಿಂದೆ ಮುಂದೆ ಇದು ಗೇರು, ಇದು ಎಕ್ಸಲೇಟರ್. ಸ್ಪೀಡ್ ಹೆಂಗ್ ಬೇಕೋ ಹಂಗೆ ಇದು ಮಾಡೋಕೆ. ಅದು ಮಾನಿಟರ್ ಅಂತ. ಮಾನಿಟರ್ ಅದರಲ್ಲಿ ಸ್ಪೀಡು, ಆಯಿಲ್ ಗೇಜು, ಹೀಟ್ ಮೀಟ್ರು, ಟೆಂಪ್ರೇಚರ್ ಎಲ್ಲ ಉಂಟು ಅದರಲ್ಲಿ. ಗಾಯ್ಸ್ ಇಲ್ಲೊಂದಿದೆ, ಅದನ್ನ ಫಿಶ್ ಫೈಂಡರ್ ಅಂತ ಕರೀತಾರಂತೆ, ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಇದೆ ನ್ಯಾವಿಗೇಷನ್ ಫಿಶ್ ಫೈಂಡರ್ ಅಂತ. ಇದರೊಳಗಡೆ ಏನೇನು ಆಗ್ತಾ ಇದೆ, ಏನು ಎತ್ತ, ಸೊ ಸಮುದ್ರದಲ್ಲಿ ನಾವು ಎಲ್ಲಿದ್ದೀವಿ, ಯಾವ ರೀತಿ ನ್ಯಾವಿಗೇಟ್ ಆಗ್ಬೋದು, ಲ್ಯಾಂಗಿಟ್ಯೂಡು ಲ್ಯಾಟಿಟ್ಯೂಡು ಎಲ್ಲನೂ ಇದರಲ್ಲಿ ತೋರಿಸುತ್ತಂತೆ. ನೋಡಿ ಗೈಸ್, ಈಗ ಟೈಮು 1:54, ಹತ್ತತ್ರ 2 ಗಂಟೆ ಆಗ್ತಾ ಬಂತು. ನೋಡಿ, ಈ ದೊಡ್ಡ ಮಾನಿಟ್ರಲ್ಲಿ ಎಷ್ಟೊಂದು ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಕೆಳಗಡೆ ಎಷ್ಟೊಂದು ಮೀನಿದ್ದಾವೆ ಅಂತ. ನೋಡಿ, ಇದೆಲ್ಲನೂ ಫುಲ್ ಫಿಶ್ ಇದೆ ಅಂತ ತೋರಿಸ್ತಾ ಇದೆ. ಗಾಯ್ಸ್, ನಾವು ತುಂಬ ದೂರ ಬಂದಿದ್ದೀವಿ ಮುಂದೆ. ಈಗ ಆಲ್ರೆಡಿ ಅಡುಗೆನ ಮಾಡಿದ್ದಾರೆ ಇಲ್ಲಿ ಅಣ್ಣವರು. ಸೊ ಬನ್ನಿ ಎಲ್ಲರಿಗೂ ತೋರಿಸ್ತೀನಿ ಯಾವ ರೀತಿ ಅಡುಗೆ ಮಾಡಿದ್ದಾರೆ ಅಂತ. ನೋಡಿ, ಎಲ್ಲರೂ ಫುಲ್ ಅಡುಗೆ ಮಾಡಿಕೊಂಡು ಆಲ್ರೆಡಿ ಹಾಕಿಸ್ಕೊಂಡು ತಿಂತಾ ಇದ್ದಾರೆ. ಗ್ಯಾಸ್ ಯೂಶಲಿ ಫಿಶ್ ಮಾಡ್ತಾರಂತೆ ಇಲ್ಲಿ, ಆದರೆ ಇವತ್ತು ಚಿಕನ್ ತರಿಸಿದ್ದಾರೆ ಓನರ್ ಅವರು, ಅದಕ್ಕೆ ಫುಲ್ ಎಲ್ಲ ಚಿಕನ್ ಮಾಡಿಕೊಂಡು ಬೋಟ್ನ ನಿಲ್ಲಿಸ್ಬಿಟ್ಟು ತಿಂತಾ ಇದ್ದಾರೆ. ನೋಡಿ, ಈ ರೀತಿ ಆರಾಮಾಗಿ ಬಲೆ ಮೇಲ್ಗಡೆ ಕೂತ್ಕೊಂಡು ಈ ರೀತಿ ಚಿಕನ್ನು ಅಷ್ಟಪ್ಪ ಪಾತ್ರೆಯಲ್ಲಿ ರೈಸ್ ಹಾಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇರ್ತಾರೆ. ಇವ್ರದೇ ಒಂಥರ ಸ್ವರ್ಗ ಜೀವನ ಅಂತ ಹೇಳ್ಬೋದು, ಆ ರೀತಿ ಇದ್ದಾರೆ. ಅಯ್ಯೋ, ಅವ್ರು ಏನ್ ಇನ್ನೋಸೆಂಟ್ ಆಗಿ. ಶಿಪ್ಪಿನ ಅಡ್ಗೆ ಭಟ್ರು ಇವ್ರೇನೇನೆ. ಯಜಮಾನ್ರೆ, ನಿಮ್ಮ ಹೆಸರೇನು? ಭೈರಪ್ಪ. ನೋಡ್ರಿ, ಎಷ್ಟು ವಯಸ್ಸಾಗೈತೆ ಆದ್ರೂ ಇಲ್ಲಿ ಅಡ್ಗೆ ಮಾಡ್ಕೊಂಡು ಫುಲ್ಲು ಗಡ ತಗೋರೆ ಮಾತ್ರ. ನೋಡಿ, ಇಲ್ಲಿ ಈ ರೀತಿ ಪಾತ್ರೆ ಇಟ್ಬಿಟ್ಟು ಈ ರೀತಿ ಚಿಕನ್ ನ ಇಲ್ಲಿ ಮಾಡಿದ್ದಾರೆ. ಎಲ್ಲಾರ್ಗು ಈ ತರ ಬೌಲಲ್ಲಿ ಹಾಕೊಡ್ತಾರೆ. ನೋಡಿ, ಇದು ದಪ್ಪಕ್ಕಿ ರೈಸು ಮತ್ತೆ ಇದು ನಾರ್ಮಲ್ ರೈಸು. ಆ ತರ 2 ಥರನೂ ರೈಸ್ ಮಾಡ್ತಾರಂತೆ. 2 ಥರ ಬೇಕು, ಯಾರ್ಯಾರಿಗೆ ಬೇಕೋ ಆ ರೀತಿ ಹಾಕ್ಕೊಂಡು ಈ ರೀತಿ ಬೌಲಲ್ಲಿ ಹಾಕ್ಕೊಂಡು ಕೊಡ್ತಾರೆ. ಅದ್ರ ಜೊತೆಗೆ ಚಿಕನ್ನ ಒಂದು ಬೌಲಲ್ಲಿ ಕೊಡ್ತಾರೆ, ಆರಾಮಾಗಿ ತಿನ್ಬೋದು. ಗಾಯ್ಸ್, ಈ ಶಿಪ್ಪಲ್ಲಿ ಎಲ್ಲರೂ ಇವಾಗ ಕೂತ್ಕೊಂಡು ಶಾಂತವಾಗಿ ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಸ್ವರ್ಗ ನಿಮ್ಗೆ ತೋರಿಸ್ತೀನಿ ಬನ್ನಿರಿ, ಯಾವ ರೀತಿ ಕೂತ್ಕೊಂಡಿದ್ದಾರೆ ನೋಡ್ರಿ. ಈ ಬೋಟಿನ ಓನರು ನಿತ್ಯಣ್ಣ ಅವರು ಆರಾಮಾಗಿ ಹಂಗೆ ಕೂತ್ಕೊಂಡು ಊಟ ಮಾಡ್ತಾವ್ರೆ. ಇವರು ಗೋವಿಂದಣ್ಣ ಅವರು. ಅಣ್ಣ ಆಯ್ ಮಾಡ್ಬೇಕು ನೀವು ನಮ್ಮ ವ್ಯೂಯರ್ಸ್ಗೆ ಎಲ್ಲರಿಗೂ. ನೋಡ್ರಿ, ಅವರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿ ಕೆಲಸ ಮಾಡೋರು ಎಲ್ಲ ಕೂಡ ಆರಾಮಾಗಿ ಕೂತ್ಕೊಂಡು ಚಿಕನ್ನು ಮತ್ತು ರೈಸ್ ಹಾಕ್ಕೊಂಡು ತಿಂತಾ ಇದ್ದಾರೆ. ನನಗೂ ಚಿಕನ್ನು, ಇಷ್ಟು ರೈಸು ಎಲ್ಲ ಕೊಟ್ಟವ್ರೆ, ತೋರಿಸ್ತೀನಿ ಬನ್ನಿರಿ. ನೋಡಿ, ಇಷ್ಟು ದೊಡ್ಡ ಬೌಲಲ್ಲಿ ಇಷ್ಟು ಅನ್ನ ಹಾಕೋರೆ, ಚಿಕನ್ ಕೊಟ್ಟವ್ರೆ, ಹೊಟ್ಟೆ ತುಂಬ ಊಟ ಮಾಡುವಂಥ ಈರುಳ್ಳಿ ಕಟ್ ಮಾಡಿಕೊಟ್ಟವ್ರೆ, ಮತ್ತು ನಿಂಬೆಹಣ್ಣು ಕೂಡ ಕೊಟ್ಟವ್ರೆ. ಟ್ರೀಟ್ ಮಾಡೋ ಹಾಸ್ಪಿಟಾಲಿಟಿ ನಿಜವಾಗ್ಲೂ ಯಾವುದೋ ಲೆವೆಲಲ್ಲಿರುತ್ತೆ. ನಿಜವಾಗ್ಲೂ ಇವ್ರಿಗೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಅದರಲ್ಲೂ ಈ ಬೋಟಿನ ಓನರ್ ನಿತ್ಯಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನನ್ನು ಕರ್ಕೊಬಂದಿದ್ದಕ್ಕೆ. ಬಾಬಾ, ಟೇಸ್ಟ್ ಮಾತ್ರ ಕ್ರೇಜಿ ಲೆವೆಲ್ ಅದೈತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾಯ್ಸ್. 3 ದಿನಕ್ಕೆ ಆಗೋಷ್ಟು ಚಿಕನ್ನು ಮತ್ತು ರೈಸ್ನ ಒಂದೇ ಸಲಕ್ಕೆ ತಿಂದಿದ್ದೀನಿ. ಇಷ್ಟು ರೈಸ್ ಹಾಕೋ ಕೊಟ್ಟರು, ಹೊಟ್ಟೆ ತುಂಬ ತಿಂದು ಬಂದಿಲ್ಲಿ ನಿಂತ್ಕೊಂಡಿದ್ದೀನಿ. ಈ ಬೋಟ್ ಆ ಕಡೆ ಈ ಕಡೆ ಒಲಾಡ್ತಾ ಐತೆ. ಎಲ್ಲಿ ಒಳಗಡೆ ಇರೋದೆಲ್ಲ ಆಚೆಗೆ ಬರುತ್ತೋ ಅನ್ನೋ ಭಯ ಬೇರೆ ಐತೆ. ಈಗಲೇ ಹೊಟ್ಟೆ ಯಾವುದೋ ಲೆವೆಲಲ್ಲಿ ತೊಳಸಿ ಬಿಸಾಕ್ತಾ ಐತೆ. ನೋಡಬೇಕು ಮುಂದೆ ಏನಾಗುತ್ತೋ ಏನೋ. ಥರದ್ದೇ ಇನ್ನೊಂದು ಬೋಟು ಅಲ್ಲಿ ಹೋಗ್ತಾ ಇದೆ, ಅದು ಡಬಲ್ ಡೆಕ್ ಇರೋ ಅಂಥದ್ದು. ಹಿಂದೆಗಡೆ ಒಂದು ಚಿಕ್ಕ ಬೋಟ್ ಕೂಡ ಎಳ್ಕೊಂಡು ಹೋಗ್ತಿದೆ, ಅದು ಪರ್ಷಿಯನ್ ಬೋಟ್ ಏನೇನೆ. ನೋಡಿ, ಇದು
ಕೆಳಗಡೆ ಡೆಕ್ಕು. ಇಲ್ಲಿ ಆರಾಮಾಗಿ ಒಂದು 8 ಜನ ಆರಾಮಾಗಿ ಮಲ್ಕೋಬೋದು. ಕೆಲವರು ಮೊಬೈಲ್ ನೋಡ್ತಾ ಇದ್ದಾರೆ, ಕೆಲವರು ಆರಾಮಾಗಿ ತಿಂದ್ಬಿಟ್ಟು ಮಲ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡವ್ರೆ. ಬಂದರೆ ಇನ್ನೊಂದು ಡೆಕ್ ಇದೆ, ಇಲ್ಲೂ ಅಷ್ಟೇ ಆರಾಮಾಗಿ ಸ್ವಲ್ಪ ಐಟಮ್ಸ್ ಇಟ್ಕೊಬೋದು. ಇಲ್ಲಿ ಒಂದು 8 ಜನ ಆರಾಮಾಗಿ ಮಲ್ಕೋಬೋದು. ಇಲ್ಲೂ ಒಂದು 4 ಜನ ಮಲಗಿದ್ದಾರೆ. ಇದೇ ನೆಟ್ಟು, ಫುಲ್ಲು ದೊಡ್ಡ ಮೀನುಗಳಿಗೆ ಬಳಸೋ ಅಂಥ ನೆಟ್ಟು ಈ ಸೈಡ್ಗಿದೆ. ಈ ಸೈಡ್ಗೆ ಬಂದರೆ ಇದು ಚಿಕ್ಕ ಮೀನುಗಳಿಗೆ ಬಳಸೋ ಅಂಥ ನೆಟ್ಟು. ಇದು ಪೂರ ಈ ಲೆಫ್ಟ್ ಸೈಡ್ಗಿರೋ ಅಂಥದ್ದು. ಗಾಯ್ಸ್, ಸುತ್ತ ಎಷ್ಟು ದೂರ ನೋಡಿದ್ರು ನಾನು ಸಮುದ್ರನೇ ಕಾಣಿಸ್ತಾ ಇದೆ. ಎಲ್ಲೂ 1 ಇಂಚು ಭೂಮಿ ಕೂಡ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಎಷ್ಟೋ ದೂರ ಬಂದ್ಬಿಟ್ಟಿದ್ದೀವಿ. ಇಂಜಿನ್ ಸೌಂಡ್ಗೆ ನನ್ನ ವಾಯ್ಸ್ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಂತೂ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಸಖತ್ತು ಇಲ್ಲಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ. ಒಂಥರ ಇಷ್ಟು ಮಧ್ಯಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮು. ನೋಡ್ತಾ ಇದ್ದೀರಾ ನನ್ನ ಹಿಂದೆ ಆ ಚಿಕ್ಕ ಬೋಟು ಎಷ್ಟು ಚೆನ್ನಾಗಿ ಹಿಂದೆಗಡೆ ಮರಿ ಬಂದಂಗೆ ಬರ್ತಾ ಐತೆ. ಒಂಥರ ಹಿಂದೆಗಡೆ ನೋಡೋಕ್ಕೇನೆ ಸಖತ್ತಾಗಿ ಅನ್ನಿಸ್ತಾ ಇದೆ. ಗೈಸ್, ಈಗ ಅಲ್ಲಿ 2 ಬೋಟ್ ಇದ್ದಾವೆ. ವೈರ್ಲೆಸ್ ಇದ್ರ ಮೂಲಕ ಅವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಕೇಳಿಸ್ತಾ ಇದೆ ನೋಡಿ. ಅಲ್ಲಿದೆ, ಅಲ್ಲೊಂದು ಬೋಟ್ ಇದೆ, ಅಲ್ಲೊಂದು ಚಿಕ್ಕ ಬೋಟ್ ಇದೆ. ಅವರು ಇಲ್ಲಿ ಮಾತಾಡ್ತಾವ್ರೆ. ಗೈಸ್, ಈ ಜಲವಿಜಯ ಬೋಟ್ನ ನಾನು ಇವತ್ತು ಓಡಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಅರೇಬಿಯನ್ ಓಷನ್ ಅಲ್ಲಿ ನಾನೇ ಈಗ ಇದಕ್ಕೆ ಡ್ರೈವರು, ಕ್ಯಾಪ್ಟನ್ನು ಎಲ್ಲ ಆಗಿದ್ದೀನಿ. ನಿಜವಾಗ್ಲೂ ಸಕ್ಕತ್ತಾಗಿದೆ. ವಾ, ಹಿಂಗಂದ್ರೆ ಸಾಕು ಆ ಕಡೆಗೆ ಹೋಗುತ್ತೆ, ಇನ್ನೊಂದು ಸ್ವಲ್ಪ ಹಿಂಗಂದ್ರೆ ಸಾಕು ಈ ಕಡೆಗೆ ಹೋಗುತ್ತೆ. ಇಷ್ಟಿಷ್ಟೇ. ವಾ, ಸೂಪರ್ ಗುರು, ವಾಟ್ ಅನ್ ಎಕ್ಸ್ಪೀರಿಯನ್ಸ್ ಸರ್ಜಿ, ಸೂಪರ್. ಬೆಂಗಳೂರಲ್ಲಿ ನಾನು ಥರ ಬೈಕ್ ಓಡಿಸಿದ ಅನುಭವ, ಥರ ಕಾರ್ ಓಡಿಸ್ತಾ ಇದ್ದ ಅನುಭವ ಇತ್ತು. ಈಗ ಅರೇಬಿಯನ್ ಓಷನ್ ಅಲ್ಲಿ ಈ ಬೋಟ್ನ ಕೂಡ ಓಡಿಸಿದ ಅನುಭವ ಪಡ್ಕೊಂಡಿದ್ದೀನಿ. ನಿಜವಾಗ್ಲೂ ಕ್ರೇಜಿ ಎಕ್ಸ್ಪೀರಿಯನ್ಸು. ನನ್ನ ಲೈಫಲ್ಲಿ ನಾನು ಅನ್ಕೊಂಡೇ ಇರಲಿಲ್ಲ ಈ ರೀತಿ ಇಷ್ಟು ದೊಡ್ಡ ಬೋಟ್ನ ಅಟ್ಲೀಸ್ಟ್ 5 ನಿಮಿಷ ಕೂತ್ಕೊಂಡು ಈ ರೀತಿ ಓಡಿಸ್ತೀನಿ ಅಂತ. ನಿಜವಾಗ್ಲೂ ವಂಡರ್ಫುಲ್. ಥ್ಯಾಂಕ್ಸ್ ಟು ನಿತ್ಯಣ್ಣ, ನಿಜವಾಗ್ಲೂ ಇವ್ರಿಗೆ ಧನ್ಯವಾದ ಹೇಳಬೇಕು. ಮತ್ತು ನಮ್ಮ ಕ್ಯಾಪ್ಟನ್ ಅಣ್ಣಂಗೆ, ಮತ್ತು ಇವ್ರ ಹೆಸರು ಹೇಳಿ, ನಮ್ಮ ರಾಜು ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಇವರಿಂದನೇ ಅಟ್ಲೀಸ್ಟ್ ಈ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಾ ಇದೆ. ಇರಲಿಲ್ಲ ಅಂದರೆ ಬೇರೆಯವ್ರು ಹಂಗೆಲ್ಲ ಕೊಡಲ್ಲ ನಿಜವಾಗ್ಲೂ. ಆದರೂ ಇವ್ರು ಏನೋ ಧೈರ್ಯ ಮಾಡೋಚೂರು ಕೂತ್ಕೋ ಪರವಾಗಿಲ್ಲ ಅಂತ ಹೇಳ್ಕೊಟ್ಟವ್ರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಒಂದು ಶಿಪ್ ಹೋಗ್ತಾ ಇದೆ ನೋಡಿ, ಕಂಟೈನರ್ ಶಿಪ್ಪು ನೋಡಿ. ಈ ರೀತಿ ಎಲ್ಲಿ ಕಸ ಇರುತ್ತೋ, ಈ ರೀತಿ ಎಲ್ಲಿ ಪ್ಲಾಸ್ಟಿಕ್ದು ಇರುತ್ತೋ ಅಲ್ಲಿ ತುಂಬ ಫಿಶ್ ಇರುತ್ತೆ ಅಂತ ಹೇಳ್ತಾರಂತೆ. ನೋಡಿ, ಇದ್ರ ಕೆಳಗಡೆ ಸುತ್ತಮುತ್ತ ಇರ್ಬೋದು ಅಂತ ಹೇಳ್ತಾರೆ. ಹೋಗಿ ಇಲ್ಲಿ ಮೇಲೆ ಹತ್ಕೊಂಡು ಅಲ್ಲಿ ಮೇಲ್ಗಡೆಗೆ ಹೋಗಿ ಕೂತ್ಕೊಂಡ್ರೆ ನಿಜವಾಗ್ಲೂ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ರಿ ಹೋಗೋಣ. ಗೈಸ್, ಇವಾಗ ಪೂರ್ತಿ ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ. ಇದೇ ಫ್ರಂಟ್ ಡೆಸ್ಕು. ಇಲ್ಲಿಂದ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ರೆ ಅಬ್ಬಾ ಏನು ಸ್ವರ್ಗ ಗುರು ಇದು. ಬಾ ಗಾಯ್ಸ್, ರೈಟ್ ನಾನು ಈ ಬೋಟ್ನ ಫುಲ್ಲು ಟಾಪ್ ಟವರ್ಗೆ ಬಂದಿದ್ದೀನಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನನಗೆ ಮುಂದೆ ಕಾಣಿಸ್ತಾ ಇರೋದೆಲ್ಲ ಸಮುದ್ರ. ಈ ಕಡೆಗೆ ಫುಲ್ಲು ಒಂದು ಬ್ಯೂಟಿಫುಲ್ ಗೋಲ್ಡನ್ ಸನ್ಸೆಟ್ ಆಗ್ತಾ ಇದೆ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಪೂರ್ತಿ ಸಮುದ್ರ, ಎಲ್ಲಿಂದ ಎಲ್ಲಿವರೆಗೂ ನೋಡು ಪೂರ್ತಿ ಸಮುದ್ರ. ಈ ಕಡೆ ಗೋಲ್ಡನ್ ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಸಕ್ಕತ್ತಾಗಿದೆ ಗುರು ಇದು. ನಂಗೆ ನೋಡ್ತಾ ನಿಜವಾಗ್ಲೂ ಅವಾಗ್ಲಿಂದ ಸುಮ್ಮನೆ ನೋಡ್ತಾ ನಿಂತ್ಕೊಬಿಟ್ಟಿದ್ದೀನಿ. ಒಂದು
ಒಂದು ಹಾಫ್ ಆನ್ ಅವರು ಸುಮ್ಮನೆ ನೋಡ್ತಾ ನಿಂತ್ಕೊಬಿಟ್ಟಿದ್ದೀನಿ, ಏನು ಚೆನ್ನಾಗಿದೆ ಗುರು ಇದು ಅಂತ. ನೋಡಿದ್ರೆ ನಮ್ಮ ಬೋಟ್ನ ಫುಲ್ಲು ಲಾಂಗ್ ಟಾಪ್ ವ್ಯೂ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ಏನು ಸಕ್ಕತ್ತಾಗಿದೆ. ಆ ಕಡೆ ಈ ಕಡೆ ಯಾವ ಬೋಟು ಇಲ್ಲ, ನಮ್ಮ ಬೋಟ್ ಮಾತ್ರ ಇರೋ ಅಂಥದ್ದು. ಸುತ್ತ ಎಲ್ಲಿವರೆಗೂ ನೋಡಿದ್ರು ಅಲ್ಲಿವರೆಗೂ ನೀರೇ, ಆದರೂ ಇದು ಬರ್ತಾ ಇದೆಯಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ಲು ಆ ಕಡೆ ಈ ಕಡೆ ಆ ಕಡೆ ಒಲ್ಟಾಡ್ತಾ ಇದೆ. ಗೈಸ್ ನಿಜವಾಗ್ಲೂ ಈ ರೀತಿ ಹೋಗ್ತಾ ಇರೋದು ಬಹಳ ಕಷ್ಟ ಅನ್ಸುತ್ತೆ, ಹೊಟ್ಟೆ ಎಲ್ಲ ತಿರುಗಿಸುತ್ತೆ, ತಲೆನೋವು ಬರ್ತಾ ಇದೆ. ಆದ್ರೂ ನಾನು ಈ ತರ ಅಡ್ವೆಂಚರ್ ಮಾಡ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿಯಿಂದ ಅದನ್ನೆಲ್ಲ ನಾನು ಮರ್ತೋಗ್ತಾ ಇದ್ದೀನಿ. ಎಂತ ಅಡ್ವೆಂಚರ್ ಗೊತ್ತಾ ಗುರು, ಇಡೀ ಈ ಬೋಟ್ನ ಮೇಲ್ಗಡೆ ಟಾಪಲ್ಲಿ ಇದ್ದೀನಿ ನಾನು. ಇಲ್ಲಿಂದ ಎಲ್ಲ ವ್ಯೂನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಎಲ್ಲಿಂದ ಎಲ್ಲಿಗಾದ್ರೂ ನೋಡು ನೀನು ಬರೀ ನೀಲಿ ಸಮುದ್ರ. ಈ ಬೋಟ್ ಅವ್ರದ್ದೇನೇನೆ, ಇದು ಜನರೇಟ್ರು ಮತ್ತೆ ಲೈಟಿಂಗ್ ಹೊತ್ಕೊಂಡು ಬಂದಿರೋ ಅಂತ ಒಂದು ಶಿಪ್ಪು. ಕೊನೆಗೂ ಈ ಶಿಪ್ನ ನಾವು ಬಂದು ತಲುಪಿದ್ದೀವಿ. ಸೊ ನೈಟು ಇಲ್ಲಿಗೆ ಇದೇ ಜಾಗದಲ್ಲಿ ಇದೇ ಸರೌಂಡಿಂಗಲ್ಲೇನೆ ನಾವು ಬಲೆನ ಬಿಡ್ತಾ ಇರೋ ಅಂಥದ್ದು. ಇಂಥ ಜಾಗದಲ್ಲಿ ಈ ಸನ್ಸೆಟ್ ನೋಡಿ, ಈ ವಾಚ್ ಟವರ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಫುಲ್ ಮೇಲ್ಗಡೆ ಏನೇನೈತೆ ಎಲ್ಲ ಕಾಣಿಸ್ತಾ ಇದೆ. ಮೇಲ್ಗಡೆ ಎಷ್ಟೊಂದು ಟಬ್ಗಳಿದ್ದಾವೆ, ಒಂದು ದೊಡ್ಡ ಧ್ವಜ ಕಾಣಿಸ್ತಾ ಇದೆ, ಮತ್ತು 2 ಫ್ಯಾನ್ ತಿರುಗ್ತಾ ಇದ್ದಾವೆ. ಫುಲ್ಲು ಇಡೀ ಟಾಪ್ ವ್ಯೂ, ಬೋಟ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ಕಾಣಿಸ್ತಾ ಇದೆ. ಆ ಕಡೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ಕೂಡ ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೇನು ಸೂರ್ಯ ಇಳಿತಾ ಇದ್ದಾನೆ. ಹಬ್ಬ, ಲಿಟ್ರಲಿ ನನ್ನ ಲೈಫಲ್ಲೇ ನಾನು ಈ ಥರ ಸನ್ಸೆಟ್ನ ಅದು ಸಮುದ್ರದ ಮಧ್ಯದಿಂದ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ. ಇದು ನನ್ನ ಬಕೆಟ್ ಲಿಸ್ಟಲ್ಲಿ ಒಂದು ಅಡ್ವೆಂಚರ್ ಮಾಡಬೇಕು ಅಂತ ಇತ್ತು, ಅದು ಇವತ್ತು ಫುಲ್ಫಿಲ್ ಆಯಿತು ಗಾಯ್ಸ್. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನಗೆ. ಗಾಯ್ಸ್ ನೋಡಿ, ರಾತ್ರಿ ಊಟಕ್ಕೆ ಈ ಮೀನುಗಳನ್ನ ಕಟ್ ಮಾಡ್ತಾ ಇದ್ದಾರೆ ಎಣ್ದಿರೋ. ಇದನ್ನ ಪೇಡಿ ಅಂತಾರಂತೆ. ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಬೋಟಿನ ಒಂದು ಲೈಟಿಂಗ್ ಹಾಕಿರೋಂಥ ಶಿಪ್. ಅದು ಅಲ್ಲಿ ಆ ಕಡೆ ಇನ್ನೊಂದು ಐತಲ್ಲ, ಅದು ಯಾರ್ದೋ ಬೇರೆಯವ್ರದ್ದು. ನೋಡಿ ಇಲ್ಲೊಂದು ಕ್ಯಾಮ್ರಾ ಕಣ್ಣಿಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಅಲ್ಲೊಂದಿದೆ. ಓಕೆನಾ, ನೋಡಿ ಅಲ್ಲೊಂದಿದೆ. ಮೇ ಬಿ ಚಿಕ್ಕದಾಗಿ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದಿದೆ. ಓಕೆನಾ, ನೋಡಿ ಈ ಕಡೆ ಆ ಸೈಡ್ ಅಲ್ಲೊಂದಿದೆ. ಆಲ್ರೆಡಿ ಫುಲ್ಲು ಎಲ್ಲ ಬೋಟ್ಗಳು ಲೈಟ್ ಆನ್ ಮಾಡಿಬಿಟ್ಟಿದ್ದಾವೆ. ನೋಡಿ ಅಲ್ಲಿ ದೂರದಲ್ಲಿ ಒಂದು ಕಾಣಿಸ್ತಾ ಇದೆ. ಸುಮಾರು ಈ ರೀತಿನೇ ಲೈಟ್ ಫಿಶಿಂಗ್ ಮಾಡೋ ಅಂಥದ್ದು. ಗೈಸ್ ಸುಮಾರು 50 ಕಿಲೋಮೀಟರ್ ರೇಂಜಲ್ಲಿದ್ರೂ ಈ ವೈರ್ಲೆಸ್ ಮುಖಾಂತರ ಅವರು ಮಾತಾಡ್ಬೋದಂತೆ. ನೋಡಿ ಎಲ್ಲೋ ಮಾತಾಡ್ತಾ ಇರೋದು ಇಲ್ಲಿ ಕೇಳಿಸ್ತಾ ಇದೆ ಅವಾಗಿಂದ. ಎಂಥದ್ದು ಮರ ಲಾಭ ಎಲ್ಲ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾವ್ರೆ. ಗೈಸ್ ಈ ಬೋಟಲ್ಲಿ ಸುಮಾರು ಅರ್ಧ ಕರ್ನಾಟಕದವ್ರಿದೆ, ಅರ್ಧ ಜನ ಒರಿಸ್ಸಾದವ್ರು ಇದ್ದಾರೆ, ಇನ್ನೊಂದು ಸ್ವಲ್ಪ ಜನ ಜಾರ್ಖಂಡಿಂದ ಬಂದಿದ್ದಾರೆ. ಇವರು ಕಂಪ್ಲೀಟಾಗಿ ಕನ್ನಡ ಬರಲ್ಲ ಇವ್ರಿಗೆ. ಆರಾಮಾಗಿ ಇಲ್ಲೆಲ್ಲ ಕೂತ್ಕೊಂಡವ್ರೆ, ಎಲ್ಲ ಕಾಯ್ತವ್ರೆ ಯಾವಾಗ ಬಲೆ ಹಾಕೋಣ ಹಂಗೆ ಹಿಂಗೆ ಅಂತ. ನೋಡ್ಬೋದು ನೀವು. ನೋಡಿ ಇವರೆಲ್ಲರೂ ಒರಿಸ್ಸಾದವರು. ಗೈಸ್ ನೀವು ಕೇಳ್ಬೋದು ಈ ಶಿಪ್ಪಲ್ಲಿ ವಾಶ್ರೂಮ್ ಎಲ್ಲ ಯಾವ ರೀತಿ ಹೋಗೋದು ಅಂತ. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಅಲ್ಲಿ ಅಂಕಲ್ ಕೂತ್ಕೊಂಡವ್ರಲ್ಲ, ಅವ್ರು ಸುಮ್ಮನೆ ಕೂತ್ಕೊಂಡವ್ರೆ ಅಂತ ಅನ್ಕೋಬೇಡ್ರಿ. ಅವ್ರೇನೋ ಒಂದು ಇಂಪಾರ್ಟೆಂಟ್ ಕೆಲಸನ ಮಾಡ್ತವ್ರೆ, ಅದಕ್ಕೆ ಆ ರೀತಿ ಕೂತ್ಕೊಂಡವ್ರೆ. ಇದು ಒಂದು ಸೆಟ್ಟು. ಇದು ಈ ಸೈಡಲ್ಲಿ ಇದು ವಾಶ್ರೂಮು. ಈ ಡಬ್ಬ ಏನು ಕಾಣಿಸ್ತಾ ಇದೆಯಲ್ಲ, ಇದು ವಾಶ್ರೂಮು. ಆರಾಮಾಗಿ ಇದ್ರೊಳಗಡೆ ಮಾಡ್ಬೋದು. ಇಲ್ಲಾಂದರೆ ಗಾಯ್ಸ್ ಈಗ 7:30, ಈಗ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ನೋಡಿ ಎಲ್ಲ ಊಟ ಹಾಕೋ ಕೊಡ್ತಾವ್ರು ನನಗೂ. ತೋರಿಸ್ತೀನಿ ಬನ್ನಿ. ನೋಡಿ ಇದು ಬಾಯ್ಲ್ಡ್ ರೈಸು ಮತ್ತು ಅದಕ್ಕೆ ಒಂದು ಮೀನಿನ ಸಾಂಬಾರು. ಅಲ್ಲಿ ರಾಗಿ ಅಂಬ್ಲಿ ಕೂಡ ಮಾಡಿದ್ದಾರೆ, ಆರಾಮಾಗಿ ರಾಗಿ ಅಂಬ್ಲಿನೂ ಕುಡಿಬೋದು. ಇನ್ನೊಂದು ಜೊತೆಗೆ ನೋಡಿ ಇದು ಬಾಯ್ಲ್ಡ್ ರೈಸು ಮತ್ತು ಇದು ಒಂಥರ ಫಿಶ್ ಸಾಂಬಾರು. ಟೇಸ್ಟ್ ಮಾತ್ರ ಅದ್ಭುತ ಗುರು. ಇವಾಗ 8 ಗಂಟೆ, 9:30 ಅಥವಾ 9:45 ಹಂಗೆ ಎಲ್ಲರೂ ಬಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಡಿವೈಸಲ್ಲಿ ಏನೋ ಒಂದು ತೋರಿಸ್ತೀನಿ ಬನ್ನಿ. ನೋಡಿ ಆವಾಗಲೇ ಬೆಳಿಗ್ಗೆ ಇಲ್ಲೇನು ಮೇಲ್ಗಡೆ ಏನೂ ಕಾಣಿಸ್ತಾನೆ ಇರಲಿಲ್ಲ ಅಲ್ವಾ, ಎಲ್ಲೋ 1-2 ಆ ಥರ ಕಾಣಿಸ್ತಾ ಇದ್ವು. ಇವಾಗ ನೋಡಿ ಇಲ್ಲಿ ಮೇಲ್ಗಡೆ ಈ ಡಿವೈಸಲ್ಲಿ ಎಷ್ಟೊಂದು ಕಾಣಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ಹೋಗ್ತಿರೋದೆಲ್ಲ ಇವು ಫಿಶಸ್ಸು. ನೋಡಿ ಇದು 9, 5, 10, 9, 9, 6, 8 ಅಂತ ಬರೆದಿರುತ್ತಲ್ಲ, ಇದೆಲ್ಲನೂ ಎಷ್ಟು ಇಂಚಸ್ ಅಂತ. ಆ ಮೀನು 6 ಇಂಚಸ್ ಇದೆಯಾ, 1 ಇಂಚ್ ಇದೆಯಾ, 16 ಇಂಚಸ್ ಇದೆಯಾ, ಆ ಥರ ಇದ್ರಲ್ಲಿ ತೋರಿಸೋದಂತೆ. ನೋಡಿ ಎಷ್ಟೊಂದು ತೋರಿಸ್ತಾ ಇದೆ ಇವಾಗ.
ಗಾಯ್ಸ್ ಫೈನಲ್ ಆಗಿ ನಮ್ಮ ಬೋಟು ಫುಲ್ಲು ಬಲೆನ ಬಿಟ್ಬಿಟ್ಟು ಫೈನಲ್ ಆಗಿ ಎಳಿತಾ ಇದ್ದಾರೆ. ಇದೆಲ್ಲ ಪ್ರೊಸೆಸ್ಸು ತೋರಿಸ್ತೀನಿ ಬನ್ನಿ. ಬಲೆ ಹಾಕಬೇಕಾದ್ರೆ ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ. ಸೊ ಅದೊಂದು ಪ್ರೋಸೆಸ್ಸು ಇಮಿಡಿಯೇಟಾಗಿ ಆಗೋಗುತ್ತೆ. ಆದರೆ ಎಳೆಯೋದು ಮಾತ್ರ ಇರುತ್ತಲ್ಲ, ಅದು ಜೋರಾಗಿ ಕೆಲಸ ಹಿಡ್ದಿರೋ ಅಂಥ ಕೆಲಸ. ಅದು ತೋರಿಸ್ತೀನಿ ಬನ್ನಿ ಇವಾಗ ಯಾವ ರೀತಿ ಎಳಿತಾರೆ ಅಂತ. ಗಾಯ್ಸ್ DJ ಹಾಕ್ಬಿಡ್ತಾರೆ. ಈಗ ಕಾಪಿರೈಟ್ ಬರ್ಬೋದು. ಮೇ ಬಿ ನಾನು ವಿಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತೀನಿ. ಸಮುದ್ರದ ಮಧ್ಯ ನಿಂತ್ಕೊಂಡು ನಿಜವಾಗ್ಲೂ ಈ ರೀತಿ ಬಲೆ ಎಳಿಯಬೇಕು ಅಂದರೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ನೋಡಿ, ಗಾಳಿ, ಫುಲ್ ಗಾಳಿ, ಜೋರು ಗಾಳಿ ಇರುತ್ತೆ. ಅದ್ರ ಮಧ್ಯೆ ಆ ಬಲೆನ ಎಳಿತಾ ಇರಬೇಕು. ನೀರಿಂದ ಕೆಳಗಡೆ ಫುಲ್ ಫೋರ್ಸ್ ಇರುತ್ತೆ, ಆದರೂ ಎಳಿಬೇಕು. ಲೈಟಾಗಿ ಎಳಿಬೇಕಾದ್ರೆ ಈ ರೀತಿ ಫಿಶ್ಗಳು ಅದಕ್ಕೆ ಸಿಗಾಕೊಂಡಿರ್ತವೆ. ಅದನ್ನು ಅಲ್ಲೇ ಬಲೆಯಿಂದನೇ ಬಿಡಿಸ್ಬಿಟ್ಟು ಮೇಲಕ್ಕೆ ಹಾಕ್ತಾ ಇರ್ತಾರೆ. ನೋಡಿ ಇದು ಹೆಂಗಿದೆ ನೋಡಿ, ಈ ಫಿಶ್ಶು ಫುಲ್ಲು ಉದ್ದು ಫಿಶ್ಶು. ಬಲೆ ಹಾಕೋಕ್ಕೇನೋ ಒಂದು 2 ಅವರ್ ಇರ್ಬೋದು, ಆದರೆ ಆ ಬಲೆನ ಎಳಿಯೋಕ್ಕೆ ಮಾತ್ರ ಸುಮಾರು 4 ಅವರ್ ಅಂತೂ ಬೇಕೇ ಬೇಕು. ಅಷ್ಟೊಂದು ಜನ ನೋಡಿ, ಎಷ್ಟು ಈ ಮೂಲೆಯಿಂದ ಆ ಮೂಲೆವರೆಗೂ ಈ ಬಲೆ ಎಳಿತಾ ಇರ್ತಾರೆ. ಯಾಕಂದರೆ ತಳದಿಂದ ಫುಲ್ಲು ಬರಬೇಕಲ್ವಾ. ಹಂಗೆ ಬಂದಿದ್ದ ಬಲೆನ ನೀಟಾಗಿ ಅಲ್ಲಲ್ಲೇ ಹೆಂಗೆ ಜೋಡಿಸ್ಬೇಕು ಅಲ್ಲಲ್ಲೇ ಜೋಡಿಸ್ಬಿಡ್ತಾರೆ. ಈ ರೀತಿ ಬಲೆ ಎಳೆಯೋದು ನಿಜವಾಗ್ಲೂ ಒಬ್ಬರು ಕೈಲಾಗೋವಂಥ ಕೆಲಸ ಅಲ್ಲ, ಇದೊಂದು ಟೀಮ್ ವರ್ಕು. ನೋಡಿ, ಹೆಜ್ಜೆಗೂ ಒಂದೊಂದು ಅಡಿದೂ ನೀಟಾಗಿ ಹಂಗೇನೇ ಮಡ್ಚಿಬಿಟ್ಟು ಇಡಬೇಕು. ಇಲ್ಲ ಅಂದರೆ ಆ ಬಲೆ ಹಾಕಬೇಕಾದ್ರೆ ಅದು ಸಿಗಾಕೋಬಿಡೋ ಅಂಥ ಚಾನ್ಸಸ್ ಇದ್ದು ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಂಬ ಹುಷಾರಾಗಿ ಎಳಿತಾ ಇದ್ದಾರೆ. ಇನ್ನು ಮುಂದೆಗಡೆ ನೋಡಿ, ಅಲ್ಲಿ ದೊಡ್ಡ ಹಗ್ಗ ಇರುತ್ತಲ್ಲ, ಸೊ ಅದೇ ಮೇಯ್ನ್ ಒಂಥರ ರೋಪ್ ಇದ್ದಂಗೆ. ಅದ್ರದ್ದು ಕೆಳಗಡೆಯಿಂದ ಇಂಜಿನ್ಗೆ ಅಟ್ಯಾಚ್ ಆಗಿರುತ್ತೆ. ಅದನ್ನು ವಾಪಸ್ಸು ಈ ರೀತಿ ರೋಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾವೆ ನೋಡಿ ಎಷ್ಟೊಂದು ಫಿಶ್ಗಳೆಲ್ಲನೂ. ಮೇಲ್ಗಡೆ ಬಲೆಗೆ ಯಾವ್ಯಾವ ರೀತಿ ಸಿಗಾಕೊಂಡಿರ್ತಾವಲ್ಲ, ಆ ಮೀನೆಲ್ಲ ಕಿತ್ಬಿಟ್ಟು ಅವರು ಹಿಂದಕ್ಕೆ ಎಸಿತಾರೆ. ಸೊ ಆವಾಗ ಇಲ್ಲಿಗೆ ಬಂದು ಬಿದ್ದಿರುತ್ತೆ. ಆವಾಗ ಅದನ್ನೆಲ್ಲನೂ ಬೌಲ್ಗೆ ತುಂಬ್ಕೊತಾ ಇದ್ದಾರೆ. ನೋಡಿ, ಈ ರೀತಿ ರೋಪ್ನ ಕಟ್ಟಿಬಿಟ್ಟು ಅದರೊಳಗಡೆಯಿಂದ ಎಲ್ಲ ಕೊನೆಗೆ ಮೇಯ್ನ್ ಬೋಟ್ಗೆ ಕ್ರೈನ್ ಮೂಲಕ ಎಳ್ಕೊಳ್ತಾರೆ. ಆ ಎಳ್ಕೊಂಡಿದ್ದನ್ನ ಫುಲ್ಲು ವೆಯ್ಟ್ ಇರುತ್ತದು. ಸೊ ಆದರೂ ಎಲ್ಲರೂ ಟ್ರೈ ಮಾಡಿ ಎಳ್ಕೊಂಡು ಈ ರೀತಿ ಹಾಕ್ತಾರೆ. ಗಾಯ್ಸ್ ನೋಡಿ, ಈ ಟೈಮಲ್ಲಿ ಗಾಯ್ಸ್ ನೋಡಿ ಇಷ್ಟು ಮೀನು ಸಿಕ್ಕಿದ್ದಾವೆ. ಇದು ಇದ್ದಿದ್ರಲ್ಲಿ ಕಡಿಮೆ ಅಂತೆ. ನೋಡಿ, ಎಲ್ಲ ಬಾಂಗ್ಡಾ ಮೀನೇ ಸಿಕ್ಕಿರೋದು. ಗೈಸ್ ತುಂಬ ಅಂದರೆ ತುಂಬ ದೊಡ್ಡ ಅಲೆಗಳಿದ್ವು. ಮತ್ತು ಒಳಗಡೆ ಫುಲ್ಲು ಗಾಳಿ ಇದ್ದಿದ್ದರಿಂದ ಕಡಿಮೆ ಫಿಶು ಕ್ಯಾಚ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಈಗ ಏನು ಇಲ್ಲಿ ಸಿಕ್ಕಿದೆಯೋ ಇಷ್ಟೇನೇ ಸಿಕ್ಕಿದ್ದು ಈ ರೌಂಡಲ್ಲಿ. ಬಾಂಗ್ಡಾ ಮೀನು ನೋಡಿ, ಇದೆಲ್ಲ ಸ್ವಲ್ಪ ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತಲ್ಲ ಆ ಮೀನು. ಆ ಕಡೆಯಿಂದನೂ ಕೆಲವು ತರ್ತಾ ಇದ್ದಾರೆ. ನೋಡಿ, ಹಿಡಿದ ಮೇಲೆ ಈ ರೀತಿ ಫುಲ್ಲು ಕ್ಲೀನ್ ಮಾಡಿಬಿಡ್ತಾರೆ ಎಲ್ಲ. ಅದ್ರ ಮೇಲೆ ಫಿಶ್ನ ಮೇಲೆ ನೀರನ್ನ ಬಿಟ್ಬಿಟ್ಟು ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಫಿಶ್ನ. ಮೇಲ್ಗಡೆ ಅದ್ರ ಮೇಲೆಲ್ಲ ನೀರು ಒಯ್ದುಬಿಟ್ಟು ಅದಾದಮೇಲೆ ಅದನ್ನು ನೀಟಾಗಿ ತುಂಬಿಬಿಟ್ಟು ಸೊ ಒಳಗಡೆ ಹಾಕ್ತಾರೆ, ಐಸ್ ಒಳಗಡೆ. ರೈಟ್ ನೋಡಿ, ಫಿಶ್ನೆಲ್ಲ ಹಿಡಿದ್ಬಿಟ್ಟು ಅದಾದಮೇಲೆ ಅವಕ್ಕೆಲ್ಲ ನೀರನ್ನ ಬಿಟ್ಬಿಟ್ಟು ಫುಲ್ಲು ಎಲ್ಲ ಈ ಟಬ್ಬಲ್ಲಿ ತುಂಬಿಬಿಟ್ಟು ಐಸ್ ಒಳಗಡೆ ಹಾಕ್ಬಿಡ್ತಾರೆ. ಎಷ್ಟೊಂದು ಉದ್ದ ಇದೆ ಗೊತ್ತಾ, ಇದು ಪಾಮಲ್ ಫಿಶ್ ಅಂತ. ಇದ್ರಲ್ಲಿ ನೋಡಬೇಕು, ಕಡಿದ್ರೆ ಎಲ್ಲ ಮೂಳೆ ಮಾಂಸ ಕಿತ್ಕೊಂಡ್ಬಂದ್ಬಿಡ್ತದೆ, ಹಂಗಿದೆ ಇದ್ರಲ್ಲೂ. ಬಾಂಗ್ಡಾ ಸೈಜ್ ಒಂದು ಸ್ವಲ್ಪ ಚಿಕ್ಕದೆ, ಬಟ್ ಚೆನ್ನಾಗಿದೆ. ಗೈಸ್ ಇವಾಗ ಎಲ್ಲ ನಾನು ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ಒಂದೊಂದು ಬುಟ್ಟಿಗೆ ಹಾಕ್ಬಿಟ್ಟು ಒಳಗಡೆ ಐಸ್ ಒಳಗಡೆ ಹಾಕ್ಬಿಡ್ತಾರೆ. ಗೈಸ್ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಅರೇಬಿಯನ್ ಓಷನಲ್ಲಿ ಫಸ್ಟೇ ಯಾವ ರೀತಿ ಆ ಫಿಶ್ನ ಕ್ಯಾಚ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾ, ಲವ್ ಯು ಆಲ್, ಜೈ ಶ್ರೀರಾಮ್.